ನಮಸ್ಕಾರ ಸ್ನೇಹಿತರೆ, ನೀವು ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಶೀಘ್ರವೇ ನಿಮ್ಮ ವಿವಾಹವಾಗುತ್ತೆ. ಮದುವೆಯನ್ನು ಬಯಸುವ ಪ್ರತಿಯೊಬ್ಬ ಯುವಕ ಯುವತಿ ಪ್ರತಿದಿನ ಶಿವನ ದೇವಾಲಯಕ್ಕೆ ಹೋಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜೆ ಸಲ್ಲಿಸಬೇಕು. ಒಂದು ವೇಳೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದರೆ ಪ್ರತಿ ಸೋಮವಾರದಂದು ಶಿವನ ಪೂಜೆಯನ್ನು ಮಾಡ್ಬೋದು. ಹೀಗೆ ಮಾಡೋದ್ರಿಂದ ವಿವಾಹಕ್ಕೆ ವಿಳಂಬವಾಗುತ್ತಿರುವ ಗ್ರಹಗಳ ಪ್ರಾಬಲ್ಯ ಕಡಿಮೆಯಾಗುತ್ತೆ. ಶಿವಪುರಾಣದ ಪ್ರಕಾರ ಪಾರ್ವತಿಯು ಶಿವನನ್ನು ಕಠಿಣವಾಗಿ ತಪಸ್ಸು ಮಾಡಿ ಆತನನ್ನು ಪೂಜಿಸೋದ್ರಿಂದ ಪಾರ್ವತಿ ದೇವಿಗೆ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ಸಾಧ್ಯವಾಯಿತು. ಹೀಗಾಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸೋದ್ರಿಂದ ಮದುವೆಯಲ್ಲಿನ ಅಡಚಣೆಗಳು ದೂರವಾಗುತ್ತವೆ. ಇನ್ನು ಶಿವನಂತಹ ಸದ್ಗುಣಶೀಲ ಪತಿ ಬೇಕು ಅಂತ ಹೇಳಿದ್ರೆ ಅವಿವಾಹಿತ ಹುಡುಗಿಯರು ಅಥವಾ ಕನ್ಯೆಯರು 16 ಸೋಮವಾರಗಳ ಕಾಲ ಉಪವಾಸ ವ್ರತವನ್ನು ಮಾಡಬೇಕು. ಇದರಿಂದ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆ ದೂರವಾಗುತ್ತೆ. ಶ್ರಾವಣ ಮಾಸದ ಮೊದಲ ಸೋಮವಾರದಿಂದ ಈ ವ್ರತವನ್ನು ಆರಂಭಿಸಿದರೆ ಇನ್ನೂ ಶ್ರೇಷ್ಠ. ಶಿವನ ಆರಾಧನೆಯಲ್ಲಿ ಗಂಗಾಜಲ ಮತ್ತು ಭಸ್ಮದ ಅರ್ಪಣೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಹೀಗಾಗಿ ಶಿವನನ್ನು ಪೂಜಿಸುವಾಗ ಭಸ್ಮ ಮತ್ತು ಗಂಗಾಜಲವನ್ನು ಅರ್ಪಿಸಿ ಶಿವನ ಅನುಗ್ರಹದಿಂದ ವಿವಾಹದಲ್ಲಿನ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತೆ ಮತ್ತು ಶೀಘ್ರವೇ ವಿವಾಹವಾಗುತ್ತೆ.